ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ. ಆಧುನಿಕತೆ ವೇಗವಾಗಿ ಬೆಳೆದಂತೆ ಸಮಾಜದಲ್ಲಿನ ಅಪ್ರಾಪ್ತ ವಯಸ್ಕ ಮಕ್ಕಳಲ್ಲಿ ಮಾದಕ ವ್ಯಸನದ ಪ್ರಮಾಣ ಹೆಚ್ಚುತ್ತಿರುವುದು ಆತಂಕ ಉಂಟು ಮಾಡುತ್ತಿದೆ ಎಂದು ಸಿಎಸ್ಪುರ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಧರ್ಮಾಂಜಿ ತಿಳಿಸಿದರು. ತಾಲೂಕಿನ ಕಡಬಾ ಹೋಬಳಿ ಕೆಜಿ ಟೆಂಪಲ್ ಗ್ರಾಮದ ಬೃಂದಾವನ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ನ್ಯಾಯಾಂಗ ಸುರಕ್ಷಾ ಪರಿಷತ್, ತುಮಕೂರು ಜಿಲ್ಲಾ ಪೊಲೀಸ್ ಇಲಾಖೆ, ಸಿಎಸ್ಪುರ ಪೊಲೀಸ್ ಠಾಣೆ ಹಾಗೂ ವಾಸನ್ ಕಣ್ಣಿನ ಆಸ್ಪತ್ರೆ, ದಯಾಸ್ಪರ್ಶ ಸಹಯೋಗದೊಂದಿಗೆ ಮಾದಕ ದ್ರವ್ಯ ತಡೆ, ಆರೋಗ್ಯ ಜಾಗೃತಿ ಮತ್ತು ರಕ್ತ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮಕ್ಕಳು ಮಾದಕ ವ್ಯಸನದ ಬಲೆಗೆ ಸಿಲುಕದಂತೆ ಶಿಕ್ಷಕರು ಹಾಗೂ ಪೋಷಕರು ಜಾಗರೂಕರಾಗಿ ಗಮನ ಹರಿಸಬೇಕು. ಸಮಾಜ ಸ್ವಚ್ಛವಾಗಿರಬೇಕೆಂದರೆ ಮಾದಕ ದ್ರವ್ಯವನ್ನ ಸಂಪೂರ್ಣವಾಗಿ ತ್ಯಜಿಸುವ ಕ್ರಮಗಳನ್ನು ಕೈಗೊಳ್ಳಲೇಬೇಕು ಎಂದು ಸಲಹೆ ನೀಡಿದರು. ಅಂತ ಶಾಲೆಯಲ್ಲಿ ಕಾರ್ಯಕ್ರಮ ಮಾಡ್ತಾ ಇರೋದು ಮಾನವ ಹಕ್ಕುಗಳು ಅನ್ನೋದಕ್ಕೆ ನಮ್ಮ ಹತ್ರ ಮಾನವರಾದ್ರೆ ಹಕ್ಕುಗಳ ಬಗ್ಗೆ ತಿಳ್ಕೋಬೇಕು. ಒಂದು ಸಣ್ಣ ಹೋಗಲ್ಲ ಸತ್ಯನ ಸುಳ್ಳು ಇದು. ಮನುಷ್ಯ ಏನಾಗಿದೆ ಸಮಾಜದಲ್ಲಿ ಅಂತಂದ್ರೆ ಹಕ್ಕಿ ಥರ ಹಾರಾಡ್ತಾ ಇದ್ದೀವಿ, ನೀರು ಥರ ಸಮುದ್ರದಲ್ಲಿ ಈಜಾಡೋದು ಹೊಸ ಆಗ್ತಾರೆ. ಹಕ್ಕಿ ಥರ ಹಾರಾಡೋದು ನಾವು ಹಕ್ಕಿಯಾಗಿ ಹಾರಾಡೋದು ಬೇರೆ ನಮ್ಮ ವಿಮಾನದಲ್ಲಿ ಮತ್ತೆ ಬೇರೆ ಬೇರೆ ನಮ್ಮ ಆಯಾಮಗಳಲ್ಲಿ ಆಕಾಶದಲ್ಲಿ ಹಾರಾಡುವ ತಂತ್ರಜ್ಞಾನ ಬಂದಿದೆ, ನೀರಲ್ಲಿ ಈಜಾಡುವ ತಂತ್ರಜ್ಞಾನ ಬಂದಿದೆ, ಮತ್ತೆ ನಾವು ಮೆಟ್ರೋ ಪಿಲ್ಲರ್ ಏನೇನೋ ಎಲ್ಲ ತಂತ್ರಜ್ಞಾನ ಬಂದಿದೆ. ಆ ಮನುಷ್ಯನಾಗಿ ಬದುಕಬೇಕಾದ ಒಂದು ಆ ಸಾಮಾನ್ಯ ಜ್ಞಾನ ಬಂದಿರುತ್ತೆ ಸಮಾಜದ ದುಸ್ಥಿತಿ. ಆ ದುಸ್ಥಿತಿ ಆ ಸಾಮಾನ್ಯ ಕನ್ನಡದ ಸಮಾಜದಲ್ಲಿ ಅಪರಾಧಗಳು ಸ್ಟಾರ್ಟ್ ಆಗುತ್ತೆ. ಅಪರಾಧಗಳು ಸ್ಟಾರ್ಟ್ ಆದಾಗ ಅಪರಾಧ ಹೆಚ್ಚೆ ಆಗುತ್ತೆ. ಬೇರೆ ಬೇರೆ ಆಯೋಗಗಳು ಕಾನೂನು ಸಮಸ್ಯೆಗೆ ಒಳಗಾಗ್ತಾರೆ. ಅಭಿವೃದ್ಧಿ ನಮ್ಮ ಪೊಲೀಸ್ ಇಲಾಖೆ ಹಲವಾರು ಹಲವಾರು ಕಾರ್ಯಕ್ರಮಗಳನ್ನು ಹಚ್ಚಿಕೊಂಡು ಮಕ್ಕಳಿಗೆ ಸಿಬ್ಬಂದಿಗಳ ಅಪರಾಧ ಮಾತಾಡಣೆಯನ್ನು ಮಾಡ್ತಾ ಇದ್ದೇವೆ. ವಿಶೇಷವಾಗಿ ನಮ್ಮ ಮಾನವೀಯ ಸಂಪೂರ್ಣ ನಾವು ಪ್ರಶಾಂತವಾಗಿ ಮಾಡಬೇಕು. ಯಾವುದಾದ್ರೂ ಮಾನವೀಯತೆಯಿಂದ ದೂರ ಇರಬೇಕು ಅಂತ ನಮ್ಮ ಮೇಲಧಿಕಾರಿಗಳ ಆದೇಶಕ್ಕೆ ನಮ್ಮ ಎಸ್ ಪಿ ಸಾಹೇಬ್ ಜಿಲ್ಲಾಧಿಕಾರಿಗಳ ಆದೇಶಕ್ಕೆ ನಾವು ಕೂಡ ಸಹ ಯೋಜನೆ ಇಟ್ಕೊಂಡಿದ್ದೇವೆ. ನಮ್ಮ ಹೊಸದಾಗಿಂದ ಎಲ್ಲ ಶಾಲೆಗಳು ಭೇಟಿ ನೀಡಬೇಕಾಗಿತ್ತು. ಸಾಧ್ಯ ಕಳೆದ 2-3 ಸಲಗಳು ಬೇರೆ ಬೇರೆ ವಿವಿಧ ಪ್ರಕರಣಗಳಲ್ಲಿ ನಾವು ಭೇಟಿ ನೀಡಬೇಕಾಗಿದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿ ಪವಿತ್ರ ಮಾತನಾಡಿ, ವಿದ್ಯಾರ್ಥಿಗಳು ಬಾಲ್ಯ ವಿವಾಹದಂತಹ ಸಮಸ್ಯೆಯನ್ನು ಎದುರಿಸಿದರೆ ಕೂಡಲೇ ಇಲಾಖೆಗೆ ಮಾಹಿತಿ ನೀಡಬೇಕು. ಮಕ್ಕಳಿಗೆ ಸಂವಿಧಾನ ನೀಡಿರುವ ಶಿಕ್ಷಣದ ಹಕ್ಕು, ಅಭಿವ್ಯಕ್ತಿ ಸ್ವಾತಂತ್ರ್ಯ ಸೇರಿದಂತೆ ಅನೇಕ ಹಕ್ಕುಗಳ ಬಗ್ಗೆ ತಿಳಿದುಕೊಳ್ಳಬೇಕು ಎಂದು ತಿಳಿಸಿದರು. ಕ್ಷೇತ್ರ ಶಿಕ್ಷಣ ಅಧಿಕಾರಿ ನಟರಾಜು ಮಾತನಾಡಿ, ಈ ರೀತಿಯ ಜಾಗೃತಿ ಕಾರ್ಯಕ್ರಮಗಳು ತಾಲೂಕಿನಾದ್ಯಂತ ಶಾಲೆಗಳಲ್ಲಿ ನಡೆದರೆ ಮಕ್ಕಳು ತಮ್ಮ ಹಕ್ಕು ಮತ್ತು ಕರ್ತವ್ಯಗಳ ಬಗ್ಗೆ ಅರಿವು ಹೊಂದಲು ಸಹಕಾರಿಯಾಗುತ್ತದೆ ಎಂದು ತಿಳಿಸಿದರು. ಬರೀ ಹಕ್ಕುಗಳು ಮಾತ್ರ ಕೇಳೋದು ಅಷ್ಟೇ ಅಲ್ಲ, ಮಾನವರಿಗೆ ಏನೇನಿಂದ ಸೌಲಭ್ಯ ಆಗಬೇಕು, ಅವರ ಆರೋಗ್ಯ ಸುಧಾರಣೆ, ಕಣ್ಣಿನ ತಪಾಸಣೆ ಆಗಿರ್ಬೋದು, ರಕ್ತ ಪರಿಶೋಧನೆ ಆಗ್ಬೋದು, ಮತ್ತೊಂದಾಗ್ಬೋದು, ವೈದ್ಯಕೀಯ ತಪಾಸಣೆ ಆಗ್ಬೋದು, ಇವನ್ನೆಲ್ಲ ಕೂಡ ಒದಗಿಸಿಕೊಳ್ಳೋದು ಕೂಡ ನಮ್ಮ ಆದ್ಯ ಕರ್ತವ್ಯ ಅಂತ ತಿಳ್ಕೊಂಡು ಮಾನವ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಒಂದು ನ್ಯಾಯಾಂಗ ಸುರಕ್ಷಾ ಸಮಿತಿ ಮಾಡ್ತಾ ಇರೋದು ಬಹಳ ಸಂತೋಷ. ಇಂಥ ಒಂದು ಒಳ್ಳೆಯ ಕೆಲಸಗಳು ಕೂಡ ಇನ್ನು ಮುಂದಿನ ದಿನಗಳಲ್ಲಿ ನೆರವೇರಿ ಅವರೊಂದಿಗೆ ನಮ್ಮ ಸಹಕಾರ ಇನ್ನು ಕಾರ್ಯಕ್ರಮದಲ್ಲಿ ಮಂಚಲದೊರೆ ರಮೇಶ್, ಕೃಷ್ಣಮೂರ್ತಿ, ಪ್ರವೀಣ್ ಗೌಡ, ಅನ್ಸರ್, ಪೋಷಕರು, ವಿದ್ಯಾರ್ಥಿಗಳು ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ಚೇತನ್ ಗೌಡ, A1 ಟಿವಿ, ಗುಬ್ಬಿ. A1 ಟಿವಿ ನ್ಯೂಸ್, ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ.